ಹಾಯ್ ಸ್ನೇಹಿತರೆ, ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಅತಿ ಆಸೆ ದುಃಖಕ್ಕೆ ಮೂಲ ಅಂತ. ಬನ್ನಿ ಸ್ನೇಹಿತರೆ, ಕತೆನ ನೋಡೋಣ. ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಮತ್ತು 3 ಸುಂದರವಾದ ಹೆಣ್ಣು ಮಕ್ಕಳೊಂದಿಗೆ ವಾಸ ಮಾಡ್ತಿರ್ತಾನೆ. ಅವನಿಗೆ ತನ್ನ ಮಕ್ಕಳ ಮೇಲೆ ಅಪಾರ ಪ್ರೀತಿ, ಕಷ್ಟಪಟ್ಟು ದುಡಿದು ತನ್ನ ಸಂಸಾರವನ್ನು ಚೆನ್ನಾಗಿ ನೋಡ್ಕೊತಿರ್ತಾನೆ. ಹೀಗಿರುವಾಗ ಅವನು ಹೃದಯಾಘಾತದಿಂದ ತೀರಿಕೊಳ್ತಾನೆ. ಅವನಿಲ್ಲದ ಸಂಸಾರ ದುಃಖದಲ್ಲಿ ಮುಳುಗಿತ್ತು. ಬ್ರಾಹ್ಮಣನ ಹೆಂಡತಿ ಯಶೋದೆ ದುಃಖದಿಂದ ಅಳುತ್ತಾ, ಅಯ್ಯ ದೇವರೇ, ನಾನು ಈಗ ಏನು ಮಾಡಲಿ? ನನ್ನ ಮಕ್ಕಳನ್ನು ಹೇಗೆ ಸಾಕಲಿ ಎಂದು ದೇವರಲ್ಲಿ ಮೊರೆ ಹೋದಳು. ಹೀಗಿರುವಾಗ ಆ ವ್ಯಕ್ತಿ ಸುಂದರವಾದ ಹಂಸವಾಗಿ ಹುಟ್ಟಿದ. ಅದಕ್ಕೆ ತನ್ನ ಹೆಂಡತಿ ಮಕ್ಕಳು ನೆನಪಾಯಿತು. ಮನಸ್ಸಿನಲ್ಲೇ ದುಃಖಿಸುತ್ತಾ, ನನ್ನ ಸಂಸಾರ ಹೇಗಿದೆಯೋ, ನಾನು ಅವರನ್ನು ಭೇಟಿಯಾಗಬೇಕು ಎಂದು ಯೋಚಿಸಲಾರಂಭಿಸಿತು. ಹಂಸ ತನ್ನ ಹೆಂಡತಿ ಮಕ್ಕಳನ್ನು ನೋಡಲು ಹಳ್ಳಿಗೆ ಹಾರಿ ಬಂದಿತ್ತು. ಹಳ್ಳಿಯಲ್ಲಿ ತನ್ನ ಹೆಂಡತಿ ಮಕ್ಕಳು ಭಿಕ್ಷೆ ಬೇಡುತ್ತಿರುವುದನ್ನು ನೋಡಿ ತುಂಬಾನೇ ದುಃಖಪಟ್ಟಿತು. ಆಗ ಏನಾದರೂ ಮಾಡಿ ಅವರಿಗೆ ಸಹಾಯ ಮಾಡಬೇಕೆಂದುಕೊಂಡಿತು. ಅವರು ಭಿಕ್ಷೆ ಬೇಡಬಾರದು ಎಂದುಕೊಂಡು ಹಂಸ ಯಶೋದೆಯ ಬಳಿ ಬಂದಿತು. ಯಶೋದೆ ಸುಂದರವಾದ ಹಂಸವನ್ನು ನೋಡಿ ಅದನ್ನು ಹಿಡಿಯಲು ಹೋದಳು. ಆಗ ಹಂಸ, ಯಶೋದೆ ಹೇಗಿದ್ದಿ? ನಾನು ನಿನ್ನ ಗಂಡ ಎಂದಿತು. ಹಂಸ ತನ್ನ ರೇಖೆಯಿಂದ ಒಂದು ಪುಕ್ಕವನ್ನು ತೆಗೆದು ಯಶೋದೆಗೆ ಕೊಟ್ಟಿತು. ಇದನ್ನು ಮಾರಿ ಊಟ ಬಟ್ಟೆಯನ್ನು ತೆಗೆದುಕೋ ಎಂದು ಹೇಳಿ ಅಲ್ಲಿಂದ ಹಾರಿ ಹೋಯಿತು. ಹೀಗೆಯೇ ಪ್ರತಿ ವಾರವೂ ಒಂದು ರೆಕ್ಕೆಯನ್ನು ತೆಗೆದುಕೊಡುತ್ತಿತ್ತು. ಸ್ವಲ್ಪ ಸಮಯದ ನಂತರ ಯಶೋದೆ ಮತ್ತು ಮಕ್ಕಳು ಶ್ರೀಮಂತರಾದರು. ಯಾವ ಯೋಚನೆಯೂ ಇಲ್ಲದೆ ದಿನ ಕಳೆದರು. ಹೀಗಿರುವಾಗ ಅವಳಿಗೆ ಇನ್ನೂ ಶ್ರೀಮಂತಳಾಗಬೇಕೆಂಬ ಆಸೆ ಉಂಟಾಯಿತು. ವಾರಕ್ಕೆ ಒಂದು ಪುಕ್ಕವನ್ನು ತೆಗೆದುಕೊಳ್ಳುವ ಬದಲು ಹಂಸದಿಂದ ಅಷ್ಟು ಪುಕ್ಕವನ್ನು ತೆಗೆದುಕೊಂಡರೆ ಇನ್ನೂ ಶ್ರೀಮಂತರಾಗಿ ಬದುಕಬಹುದು ಎಂದ ಯೋಚನೆ ಮಾಡಿದಳು. ಹೀಗಿರುವಾಗ ಹಂಸವು ದಿನದಂತೆ ಅವಳ ಬಳಿಗೆ ಬಂದಿತು. ಹಂಸದ ಎಲ್ಲ ಪುಕ್ಕವನ್ನು ತೆಗೆದುಕೊಳ್ಳಲು ಯಶೋದೆ ಹಂಸದ ಬಳಿ ಹೋದಳು. ಹಂಸ ಎಷ್ಟೇ ಕೇಳಿಕೊಂಡರೂ ಅವಳು ಬಿಡಲಿಲ್ಲ. ಅವಳು ಹಂಸದ ಎಲ್ಲ ಪುಕ್ಕವನ್ನು ತೆಗೆದುಕೊಂಡಳು. ಹಂಸ ಬೇಸರದಿಂದ, ಯಶೋದೆ, ನೀನು ಏನು ಮಾಡಿದೆ ಎಂಬುದು ಗೊತ್ತೇ? ನಿನಗೆ ಕಿತ್ತುಕೊಂಡ ಪುಕ್ಕದಿಂದ ಏನೂ ಉಪಯೋಗವಿಲ್ಲ. ಬಲವಂತವಾಗಿ ಕಿತ್ತುಕೊಡುವುದರಿಂದ ಅವು ಸಾಮಾನ್ಯವಾದ ಪುಕ್ಕಗಳಾಗಿವೆ ಎಂದು ಹೇಳಿತು. ಆಗ ಯಶೋದೆ, ಅಯ್ಯೋ, ನನ್ನಿಂದ ತಪ್ಪಾಗಿ ಹೋಯಿತು, ನಾನೀಗ ಏನು ಮಾಡಲಿ ಎಂದು ಅಳತೊಡಗಿದಳು. ಅದಕ್ಕೆ ಹಂಸ ಅತಿ ಆಸೆ ಪಟ್ಟರೆ ಹೀಗೆ ಆಗುವುದು. ನಿನ್ನ ಅತಿ ಆಸೆಯಿಂದ ನಿನಗೆ ಏನೂ ಸಿಗಲಿಲ್ಲ ಎಂದು ಹೇಳಿ ಹಾರಿ ಹೋಯಿತು. ಮುಂದೆಂದೂ ಹಂಸ ಅವಳ ಬಳಿಗೆ ಬರಲಿಲ್ಲ. ಸ್ನೇಹಿತರೆ, ಕತೆ ಇದಾಗಿದೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ಏನು ಕಲಿಬೇಕು ಅಂದರೆ, ನಾವು ಯಾವುದಕ್ಕೂ ಅತಿ ಆಸೆಯನ್ನು ಮಾಡಬಾರ್ದು. ನಮಗೆ ಎಷ್ಟು ಅವಶ್ಯವಿರುತ್ತದೆಯೋ ಅಷ್ಟೇ ನಾವು ಅದನ್ನು ಪಡೆಯಬೇಕು. ಅತಿ ಆಸೆ ದುಃಖಕ್ಕೆ ಮೂಲ ಎಂಬ ಒಂದು ಸಂದೇಶವನ್ನು ಈ ಕಥೆಯಿಂದ ನಮಗೆ ತಿಳಿಯುತ್ತದೆ. ಸ್ನೇಹಿತರೆ, ಈ ಕಥೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಧನ್ಯವಾದಗಳು.